ಹೆಲೋ ರೀ ಫ್ರೆಂಡ್ಸ, ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದೀರಿ? ಆರಾಮದೀರಿ? ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಫ್ರೆಂಡ್ಸ, ನೋಡ್ರಿ ತೋಟದ ಸೊಬಗು ಹೆಂಗದ ಅಂತ. ಯಾಕಪ್ಪ ಅಂತಂದ್ರೆ ಹೊಲ ಅನ್ನೋದು ಭಾಳ ಒಂದು ಒಳ್ಳೆಯ ಸ್ಥಳ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ, ಆಮೇಲೆ ತೋಟಗಾರಿಕೆ ಯಾವ ಥರ ಮಾಡೋದು, ಆಮೇಲೆ ಕಬ್ಬು ಯಾವ ಥರ ಹಚ್ಚೋದು, ಮಾವಿನ ತೋಟ, ಹಿಂಗೆ ಎಲ್ಲ ನೋಡ್ತಾ ಇದ್ರೆ ಒಂಥರ ಏನಾಗ್ತದ, ಕಣ್ಣು ಮನಸ್ಸು ಸೆಳೆಯೋದು ಬಿಡ್ತಾವೆ ಫ್ರೆಂಡ್ಸ. ನೋಡ್ರಿ ಇಲ್ಲಿ ಪುಟ್ಟ ಮಗು ಹ್ಯಾಂಗೆ ನೀರು ತುಂಬಲ್ಗತ್ತಾನತ್ತ. ನಾನು ಸುಮ್ಮನೆ ಅದ್ರ ಜೊತೆ ಆಟ ಆಡಬೇಕು ಅಂಥೇಳಿ ಕುತ್ಕೊಂಡು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಇದು ಹೊಳೆ ನೀರು ಅದ ರೀ ಫ್ರೆಂಡ್ಸ. ಭೀಮಾ ನದಿ ನೀರು ಇಲ್ಲಿ ಬರ್ತಾವ್ರಿ. ಯಾಕಂದ್ರೆ ಹೊಳೆ ಭಾಳ ಅಂದ್ರೆ ಭಾಳ ಸಮೀಪ, ಹೊಲಕ್ಕೆ ಹತ್ತೆ ಹೊಳೆ ಅದ ರೀ ಇವರಿಗೆ. ಹಾಗಾಗಿ ಇಷ್ಟೊಂದು ನೀರು ಚಂದ ಬರ್ತಾವ್ರಿ. ಇದು ಎಲ್ಲಿದು ಉಜ್ನಿದು ನೀರು ಬಿಟ್ಟಿರಂತ್ರಿ, ಉಜ್ನಿ ಡ್ಯಾಮ ಮಹಾರಾಷ್ಟ್ರದ್ದು. ಯಾಕಂದ್ರೆ ಭಾಳ ಅಂದ್ರೆ ನೀರಿಂದು ಪ್ರಾಬ್ಲಮ್ ಇತ್ತಲ್ರಿ, ಹೊಳೆಯು ಎಲ್ಲ ಬತ್ತಿ ಹೋಗಿತ್ತು. ಟಾಕಳಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ಇಂಡಿದಿಂದ ಬರ್ತದೆ ನೋಡ್ರಿ. ಉಂಬ್ರಾಣಿ ಟಾಕಳಿ ಅಂತ ಹೇಳ್ತಾರೆ, ಅದು ಫೇಮಸ್ ಅದ ನೋಡ್ರಿ. ನಾವು ಉತ್ತರ ಕರ್ನಾಟಕದವ್ರಲ್ರಿ, ಕಲಬುರ್ಗಿ ಡಿಸ್ಟಿಕ್. ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಭಾಳ ಅಂದ್ರೆ ಭಾಳ ನಮಗೆ ಅನಾನುಕೂಲ ಇರ್ತದಲ್ರಿ. ಹಾಗಾಗಿ ಈ ನೀರು ನೋಡೋಣ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ನನಗಂತೂ ನೀರಿಗೆ ನೋಡೋಣ ಬಂಗಾರ ನೋಡ್ದಂಗೆ ಆಗ್ಯದ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಇಲ್ಲಿ ನಮ್ಮ ಅಕ್ಕನ ಮಗಳು ಕೂತಾಳೆ, ಎಲ್ಲ ಮಕ್ಕಳಿಗೆ ತೊಗೊಂಡು. ರೈತರ ಫ್ಯಾಮ್ಲಿ ಒಂಥರ ಪುಣ್ಯ ಮಾಡ್ದಂಗೆ ನೋಡ್ರಿ ಫ್ರೆಂಡ್ಸ. ಎಲ್ಲ ಥರ ವ್ಯವಸ್ಥೆ ಅವ್ರಿಗೆ ಇರ್ತದೆ, ಕೆಲವೊಂದು ಕಡೆ ವ್ಯವಸ್ಥೆನೂ ಇರಂಗಿಲ್ಲ ಬಿಡ್ರಿ. ಇವ್ರಿಗಂತೂ ಎಲ್ಲ ವ್ಯವಸ್ಥೆ ಅದೇ ರೀ ಫ್ರೆಂಡ್ಸ್. ಬೀಳ್ತಿದ್ದು ನೋಡ್ರಿ ಯಾವ ಕಾಲನ ಹಾಕೊಳಕ್ಕೆ ಹೋಗಿ. ಅಗ್ದಿ ಇವ್ರ ಲೈಫ್ ಸೂಪರ್ ಆಗ್ಯದ ನೋಡ್ರಿ ಫ್ರೆಂಡ್ಸ್. ನಾನು ನೋಡಿದ ಮಟ್ಟಿಗೆ ಅಂದ್ರೆ ರೈತರ ಫ್ಯಾಮ್ಲಿ ಅಂದ್ರೆ ಭಾಳ ಪುಣ್ಯ ಮಾಡ್ಯಾರ ಇವರು. ಇವ್ರಿಗೆ ಏನೇನೂ ಕಡಿಮೆ ಇರಂಗಿಲ್ಲ ರೀ. ಯಾಕಂದ್ರೆ ಅನ್ನಕ್ಕೆ ಕಡಿಮೆ ಇರಲ್ಲ, ಅರ್ಬಿ ಕಡಿಮೆ ಇರಂಗಿಲ್ಲ, ಕೆಲಸ ಮಾತ್ರ ಜೋರು ಇರ್ತಾವ್ರಿ ಇವ್ರಿಗೆ. ನೋಡ್ರಿ ರೈತರು ಹುಲ್ಲಿದ್ದ ಮನೆಗೆ ಎತ್ತು ಕೊಡ್ಬೇಕತ್ತ, ಅನ್ನ ಇದ್ದ ಮನೆಗೆ ಹೆಣ್ಣು ಕೊಡ್ಬೇಕಂತ ಹೇಳಿ ಒಂದು ಗಾದೆ ಮಾತಿ ಅದಲ್ರಿ ಫ್ರೆಂಡ್ಸ. ನೋಡ್ರಿ ಮಾವಿನ ಗಿಡಗಳು ಎಷ್ಟು ಹಚ್ಚಾರಂತ. ಏನಿಲ್ಲ ಅಂದ್ರೆ ಒಂದು 100 ಮಾವಿನ ಗಿಡಗಳಿದ್ದು ರೀ. ತೆಂಗಿನ ಗಿಡಗಳಿದ್ದು ಫುಲ್ಲ. ನೋಡ್ರಿ ಇಲ್ಲಿ ಅವ್ರ ಗಂಡ ಹೆಂಡತಿ ಏನದ ಹುಲ್ಲು ಕಿತ್ತಲಗತ್ತಾರ ನೋಡ್ರಿ. ಹೌದೆಲ್ಲ ಮನೆ ವ್ಯವಸ್ಥೆ ಎಷ್ಟು ಚೆನ್ನಾಗ್ಯದ ಅಂತ. ಇಂಥ ವಾತಾವರಣದಾಗಿರ್ಲಿಕ್ಕೆ ನಾವೇ ಪುಣ್ಯ ಮಾಡಿರ್ಬೇಕು. ಬಟ್ ನಮಗೆ ಇದು ಇಲ್ಲ. ವಾಹನಗಳ ದಟ್ಟಣೆಗಳ ಮಧ್ಯೆ ಬದುಕ್ತೀವಿ. ವಾಯು ಮಾಲಿನ್ಯ ಅಂತೂ ಭಾಳ ಅದ ಸಿಟಿ ಒಳಗೆ ಮತ್ತು ಹಿಂಗೆ ಕೆಲವೊಂದು ಪ್ರದೇಶದಾಗ. ಇಂಥ ಹಳ್ಳಿ ವಾತಾವರಣ ಪಡ್ಕೋಬೇಕಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ರೀ. ನೋಡ್ರಿ ಇವು ಮಾವಿನ ಗಿಡ, ತೆಂಗಿನ ಗಿಡ, ಎತ್ತುಗಳು. ನೋಡ್ರಿ ಇಲ್ಲಿ ಇವಕ್ಕೆ ಯಾವ ಆಕಳ ಥರ ಜರ್ಸಿ ಆಕಳ ಅದಾವ ನೋಡ್ರಿ. ಇವು ಭಾಳ ಹಾಲು ಕೊಡ್ತಾವಂತ್ರಿ. ಬಟ್ ಇದ್ರ ರೇಟ್ ಕಡಿಮೆ ಭಾಳ ಅಂತ ನೋಡ್ರಿ ಫ್ರೆಂಡ್ಸ್. ಜರ್ಸಿ ಆಕಳ ಹಾಲಿಗೆ ರೇಟ್ ಕಡಿಮೆ ಇರ್ತದಂತ್ರಿ. ಇಲ್ಲಿ ಕೂತದಲ್ರಿ ಅದು ಎಮ್ಮೆ ಹಾಲಿಗೆ ಭಾಳ ರೇಟ್ ಅಂತ್ರಿ, ಅವರೇ ಹೇಳ್ಯಾರ. ಬಟ್ ನನಗಂತೂ ಅದ್ರ ಮಾಹಿತಿ ಇಲ್ಲ, ಅವ್ರ ಕೈಯಿಂದ ಕೇಳಿದ್ದೆ ನಿಮಗೆ ನಾ ಹೇಳತ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ ಅವರೆಲ್ಲ ತೆಂಗಿಂದು ಸುಲಿಯೋದು ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡ್ಕೊಂಡು ಬಿಟ್ರ. ನೋಡ್ರಿ ಇಲ್ಲಿ ಚಿಕ್ಕು ಹಣ್ಣಿನ ಗಿಡ ಅದ ನೋಡ್ರಿ. ಇದು ಎಮ್ಗಳಿಗೆ ಹಾಕೋ ಹುಲ್ಲು ಅಂತ ನೋಡ್ರಿ ಫ್ರೆಂಡ್ಸ, ಎತ್ತು ಮತ್ತು ಎಮ್ಗಳಿಗೆ. ಇದು ಮಲ್ಲಿಗೆ ಹೂವಿನ ಗಿಡ ನೋಡ್ರಿ ಫ್ರೆಂಡ್ಸ. ಬಿಳಿ ಮಲ್ಲಿಗೆ ಹೂವಿನ ಗಿಡ ಅಂತ ಹೇಳ್ತಾರೆ ಇವಕ್ಕೆ ನಮ್ಮ ಕಡೆ. ಇದು ನೋಡ್ರಿ ಕಣಿಗಿಲ್ ಹೂವು, ಬಿಳಿ ಕಣಿಗಿಲ್ ಹೂವಿನ ಗಿಡ ಅದ ನೋಡ್ರಿ. ಬಟ್ ಎಲ್ಲರೂ ನಾವು ಗುಲಾಬಿ ಕಣಿಗಿಲ್ ಹೂವಿನ ಗಿಡ ನೋಡಿರ್ತೇವಲ್ರಿ ಜಾಸ್ತಿ. ನೋಡ್ರಿ ಎಷ್ಟು ಚಂದ ಮೆಟ್ಗಿ ಎತ್ತಾರ್ರಿ ಇವ್ರು ಇರೋ ಒಂದು ವಸ್ತಿಗೆ. ನೋಡ್ರಿ ಬಿಳಿ ಮಲ್ಲಿಗೆ ಹೂವಿನ ಗಿಡ. ಪುಟ್ಟ ಹುಡುಗಿ ನೋಡ್ರಿ, ಆಕಿ ಮಾಣಿಕಮ್ಮ ಅಂಥೇಳಿ.